ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಬಂದು ನಾನು ನನ್ನ ಮಗನಿಗೋಸ್ಕರ ಹರಕೆ ಕಟ್ಕೊಂಡಿದ್ದು ಒಂದು ಫಂಕ್ಷನ್ನ ಮಾಡ್ತಾಯಿದ್ದೀನಿ. ಬನ್ನೂರು ಹತ್ರ ಬೀಡ್ನಳ್ಳಿಲಿ ಒಂದು ಚಿಕ್ಕದಾಗಿ ಪರ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಹರಿಸ್ಕೊಂಡಿದ್ದೆ. ಅದು ನೆರವೇರಿಲ್ಲ, ಅಂದರೆ ಟೈಮ್ ಸಿಕ್ಕಿರಲಿಲ್ಲ. ಅವರು ಕೂಡ ಡೇಟ್ ಹಾಕ್ಕೊಡೋದು 1 ತಿಂಗಳು 1.5 ತಿಂಗಳು ಮೇಲೆ ಆಯಿತು. ಅದಕ್ಕೋಸ್ಕರ ಬೆಳಗಿನ ಜಾವ ಬೇಗ 6 ಗಂಟೆಗೆ ಎದ್ದೆ. ಅಂದರೆ 4 ಗಂಟೆ 5 ಗಂಟೆಗೆ ಹೇಳ್ಬೇಕಿತ್ತು. ಬಟ್ ಭಾನುವಾರ ನಾನು ಒಂದು ಸ್ವಲ್ಪ ಕೆಲಸ ಎಲ್ಲನೂ ಮಾಡಿ ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ನೈಟೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಸಿಗೆ ಕವರೆಲ್ಲ ಒಗ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. 3-4 ದಿನದಿಂದ ಮನೆ ಕೆಲಸನೇ ಮಾಡೋದಾಗಿದೆ. ಅಂದರೆ ಈ ದೇವರಿಗೆ ಒಂದು ಸ್ವಲ್ಪ ಕಟ್ಟುನಿಟ್ಟಾಗಿರಬೇಕು ಅಂತ ಹೇಳಿ ಗಬ್ಬು, ಮಟನ್, ಚಿಕನ್ ಆಗಿರ್ಬೋದು ಇವೆಲ್ಲ ಮನೇಲಿ ಮಾಡಬಾರ್ದು ಅಂತ ಹೇಳಿ ಒಂದು ವಾರದಿಂದನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದೇ ಆಯಿತು. ಈ ಕಡೆ ನನ್ನ ಮಗಳು ಕೂಡ ಮಲಗಿದ್ಲು. ಇನ್ನು ಅವಳು ಮನಗಿರಲಿ ಪಾಪ, ಅವಳು ನೈಟೆಲ್ಲ ನನಗೆ ಹೆಲ್ಪ್ ಮಾಡ್ಕೊಡೋದೇ ಆಯಿತು. ಕಸ ಎಲ್ಲನೂ ಗುಡಿಸಿ ಪಾಪ ಎಲ್ಲನೂ ರೆಡಿ ಮಾಡ್ಕೊಡೋದೇ ಆಯಿತು. ಅದಕ್ಕೆ ಅವಳು ಮನಗಿರಲಿ ಅಂತೇಳಿ ನನ್ನ ಪಾಡಿಗೆ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೆ. ಈ ಕಡೆ ಸೈಡು ಅವರು ನೈಟು ಬಟಾಣಿ ಉನಿ ಹಾಕಬೇಕು ಅಂತ ಹೇಳಿದ್ರು ದೇವಸ್ಥಾನದಲ್ಲಿ. ಅದಕ್ಕೋಸ್ಕರನೇ ಬಟಾಣಿನ ಇಲ್ಲೇ ನೈಟು ನೆನೆ ಹಾಕಿ ತಗೊಂಡು ಹೋಗಬೇಕು. ಅಂದರೆ ನಾವು ಮಾಡ್ತಾಯಿರೋದು ಚಿಕ್ಕ ಬರ, ಇದು ಮಗನ ಹರಕೆ ಅಂತಲೇ ಹೇಳ್ಬೋದು. ಅಂದರೆ ನಾನು ಅಂದ್ಕೊಂಡಿರೋ ನೆರವೇರಿದ್ರೆ ನಾನು 4 ಜನಕ್ಕೆ ಅನ್ನ ಹಾಕ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಬೆಳಗಿನ ಪರ ಬಂದು ದೊಡ್ಡ ಪರ ಮಾಡ್ತಾರೆ. ಅದು ಸುಮಾರು ಜನ, ಅಂದರೆ ಎಷ್ಟು ಜನ ಸೇರ್ತಾರೆ ಅಂತಲೇ ಗೊತ್ತಿಲ್ಲ. ನಾನು ಮಾಡ್ತಾ ಇರೋದು ಚಿಕ್ಕ ಪರ, ಸಂಜೆ ಪರ ಅಂತ ಹೇಳಿ ಬಾತು ಮತ್ತು ಮೊಸರನ್ನ ಮಾತ್ರ ನೈಟ್ ಕೊಡೋದು. ಬೆಳಗಿನ ಜಾವ ಪರ ಆದರೆ ಅನ್ನ ಸಾಂಬಾರು, ಬೇಳೆ ಸಾಂಬಾರು ಮತ್ತು ತಿಳಿಸಾಂಬಾರು ಏನು ಐಟಮ್ಗಳು ಮದುವೆ ಐಟಮ್ ಥರ ಇರ್ತದೆ ಆ ರೀತಿ ಬೆಳಗಿನ ಜಾವ ಪರ ನಡೀತಿದೆ. ನೈಟ್ ಪರ ಅಂದರೆ ಸಿಂಪಲ್ಲಾಗಿ ಬಾತು ಮತ್ತು ಮೊಸರನ್ನ, ಅದನ್ನು ಅನ್ನದಾನ ಥರ ಮಾಡ್ತೀವಿ. ಅದಕ್ಕೋಸ್ಕರ ಇದು ತುಂಬ ದಿನದ ಹರಕೆ ಅಂತಲೇ ಹೇಳ್ಬೋದು. ಈಗ ಈ ಹರಕೆ ತೀರ್ಸೋಕ್ಕೆ ಕಾರಣ ಅವನು ಹಾಸ್ಟ್ಲಿಗೆ ಹಾಕಿದ್ದೀನಿ ನಾನು. ಅಂದರೆ 5th ಸ್ಟ್ಯಾಂಡರ್ಡ್ಗೆ ಹಾಸ್ಟ್ಲಿಗೆ ಹಾಕ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ತೀಟೆ ಬುದ್ಧಿ, ಓದೋ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ಹೇಳಿ. ಇನ್ನು ಈಗ ಹಾಸ್ಟ್ಲಿಗೆ ಕಳಿಸಿದ್ರೆ ಅವನು ಇನ್ನೂ 1 ವರ್ಷ ಆಗುತ್ತೆ ಬರೋದು ಅಂತ ಹೇಳಿ ಈಗ ಕೈಗೂಡಿ ಬಂದಿದೆ. ಡೇಟು ಕೂಡ ಸಿಕ್ತು ನಮಗೆ. ಅವನು ಹಾಸ್ಟ್ಲಿಗೆ ಹೋಗೋಷ್ಟರಲ್ಲಿ ಪರ ತೀರಿಸ್ಬಿಡೋಣ, ಪರ ಅಂದರೆ ಹರಕೆ ತೀರಿಸ್ಬಿಡೋಣ, ಆಮೇಲೆಲ್ಲ ಮರ್ತೋದ್ರೆ ಕಷ್ಟ ಅಂತ ಹೇಳಿ ಡೇಟು ಕೂಡ ಹಾಕ್ಸ್ಕೊಂಡು ಬಂದು ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ನಿಜವಾಗ್ಲೂ ನೋಡಿ ಎಷ್ಟು ಬೆವರು ಬರ್ತಿದೆ ಅಂದರೆ, ಈಗ ದಗದ ಟೈಮಲ್ಲಿ ನಿಜವಾಗ್ಲೂ ಈ ಬೇಸಿಗೆ ಟೈಮಲ್ಲಂತೂ ನಿಜವಾಗ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ನೈಟ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಮನೆ ಐಟಮ್ಗಳು ಹಾಗೆ ದಿನಸಿ ಐಟಮ್ಗಳು ಬರ್ಕೊಟ್ಟಿದ್ರು ದೇವಸ್ಥಾನಕ್ಕೆ. ಆ ಐಟಮ್ ಲೆಕ್ಕ ಆಗ್ತಿದೆ ಅಂತ ಹೇಳಿ ಒಂದು ಸ್ವಲ್ಪ ರವೆ ಎಲ್ಲ ಚೆಲ್ಬಿಟ್ಟೆ. ಅದಕ್ಕೋಸ್ಕರ ಕ್ಲೀನಾಗಿ ಗುಡಿಸ್ಕೊಳ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದ ತಕ್ಷಣ ಮಮ್ಮಿ ಒರೆಸ್ಕೊಡ್ತೀನಿ ಕೊಡು ಅಂತ ಹೇಳಿದ್ಲು ಮನೇನ. ಅಷ್ಟರಲ್ಲಿ ನಾನು ಈಚೆಗಡೆ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಈಚೆಗಡೆನೂ ಕೂಡ ಹೋಗಿ ತೊಳೆದು ರಂಗೋಲಿ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಬಂದೆ. ಅವಳು ನಾನು ಪೇಪರ್ ಓದ್ತಾನೆ ಕೂತಿದ್ದು, ನಾನು ಈಚೆ ಬರೋಷ್ಟರಲ್ಲಿ ಒರೆಸ್ತೀನಿ ಮನೆ ಅಂತ ಹೇಳಿದ್ಲು. ಪರವಾಗಿಲ್ಲ ನಾನೇ ಒರೆಸ್ಕೊಳ್ಳೋಣ, ಅವಳೇ ಸ್ನಾನಕ್ಕೆ ಕಳ್ಸೋಣ ಅಂತ ಹೇಳಿಬಿಟ್ಟು ನಾನೇ ಮನೆಯೆಲ್ಲನೂ ಒರೆಸ್ಕೊಂಡೆ. ಅಂದರೆ ಈಸಿ ಆಗಿದೆ. ಎಲ್ಲ ನೈಟೆಲ್ಲ ಮಾಡಿರೋದ್ರಿಂದ ನನಗೆ ಬೆಳಗ್ಗೆ ಏನು ಕೆಲಸ ಏನೋ ರಿಸ್ಕ್ ಅಂತ ಅನಿಸಲ್ಲ. ಫೈನಲ್ ಮನೆ ಕೂಡ ಎಲ್ಲನೂ ನೀಟಾಗಿ ಒರೆಸ್ಕೊಂಡೆ. ಎಲ್ಲ ಒರೆಸ್ಕೊಂಡಾದ್ಮೇಲೆ ಹೋಗಿ ಈಗ ಫಸ್ಟು ಫ್ರೆಶಪ್ ಆಗಿ ಬಂದುಬಿಡೋಣ ಅಂತ ಹೇಳಿ ಫ್ರೆಶಪ್ ಆಗ್ತಾಯಿದ್ದೀನಿ. ಅಂತೂ ಇಂತೂ ನಾನು ಕೂಡ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ಬಂದೆ. ಅಷ್ಟರಲ್ಲಿ ಹಸ್ಬೆಂಡು ಕೂಡ ಬಂದರು. ಒಂದು ಸ್ವಲ್ಪ ಪೂಜೆ ಸಾಮಾನುಗಳೆಲ್ಲ ತರಕ್ಕೆ ಹೋಗಿದ್ರು. ದೇವ್ರ ಫೋಟೋಕ್ಕೆ ಹೂವು, ಗಂಧದ ಕಡ್ಡಿ, ಅರಿಶಿನ ಕುಂಕುಮ, ಗುಲಾಬಿ ಹೂವು ಅಲ್ಲಿ ಜನಕ್ಕೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಒಂದು ಸ್ವಲ್ಪ ಐಟಮ್ಗಳು ಬರ್ಕೊಟ್ಟಿದ್ರು ಸಾಮಾನುಗಳು. ಅದು ಬೆಳಿಗ್ಗೆ ತಗೊಳ್ಳೋಣ ಹೂನ ಅಂತ ಹೇಳ್ಬಿಟ್ಟು ತರಕ್ಕೆ ಹೋಗಿದ್ರು. ಅವರು ತಂದರು. ಅಷ್ಟರಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ದೇವ್ರ ಮನೆ ನೀಟಾಗೆಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಎಲ್ಲ ದೇವ್ರ ಮನೇಲಿ ನೀಟಾಗೆಲ್ಲ ಒರೆಸ್ಕೊಂಡು ಎಲ್ಲ ಆದಮೇಲೆ ಅವಳು ಕೂಡ ಸ್ನಾನಕ್ಕೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಸ್ನಾನಕ್ಕೆ ಹೋಗಿ ಫ್ರೆಶಪ್ ಆಗಿ ಅವಳು ಬಂದಳು. ಅವಳು ರೆಡಿ ಆಯ್ತಿದ್ಲು. ಈ ಕಡೆ ನಾನು ಕೂಡ ದೀಪ ಎಲ್ಲನ ಬೆಳಗ್ಗೆ ಅರಿಶಿನ ಕುಂಕುಮ ಇಕ್ಕಿ ಹೂವೆಲ್ಲನ ಕಟ್ ಮಾಡಿಕೊಂಡು ದೇವ್ರ ಮನೆಗೆ ರೆಡಿ ಮಾಡಿಕೊಂಡೆ. ಅಂತೂ ಇಂತೂ ಪೂಜೆ ಮನೆಯೂ ಕೂಡ ರೆಡಿ ಆಯಿತು. ಹೇಗೆ ಕಾಣಿಸ್ತಿದೆ ಪೂಜೆ ಮನೆ ಕಮೆಂಟ್ ಮಾಡಿ. ಅಂದರೆ ನನಗೆ ಎಲ್ಲಾದರೂ ಹೋಗಬೇಕು ಅಂದರೆ ಪೂಜೆ ಮನೆ ತುಂಬ ಚೆನ್ನಾಗಿರಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಒಂಥರ ಫುಲ್ ದೇವರು ಹೂವಿನ ಅಲಂಕಾರದಿಂದ ಇರಬೇಕು. ಬಟ್ ಇತ್ತೀಚಿನ ಒಂದು ಇದರಲ್ಲಿ ಹೂವಿನ ರೇಟು ಸಿಕ್ಕಾಬಿಟ್ಟೆ ಇರುತ್ತೆ. ಬಟ್ ಹೂವಿನ ರೇಟ್ ಇದೆ ಅಂತ ಹೇಳಿ ನಾವು ಪೂಜೆ ಮಾಡೋದು ಬಿಡೋಕ್ಕಾಗಲ್ಲ. ನಮ್ಗೆ ಹೆಂಗೆ ತೃಪ್ತಿ ಆಗುತ್ತೆ ಅದೇ ರೀತಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ. ಅದರಲ್ಲೂ ನಾನು ಎಲ್ಲಿಗಾರೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಮನಸ್ಪೂರ್ವಕವಾಗಿ ಪೂಜೆ ಮಾಡಿಬಿಟ್ಟು ಹೋದರೆ ನನಗೆ ನೆಮ್ಮದಿ ಸಿಗೋದು. ಅಂತೂ ಇದು ಪೂಜೆ ಎಲ್ಲ ಮಾಡಿ ದೀಪನೂ ಕೂಡ ಹಚ್ಕೊಂಡೆ.
ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ರು. ಅವರು ಪೂಜೆ ಎಲ್ಲ ಆದಮೇಲೆ ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು. ಅವರು ಕೂಡ ಅಷ್ಟೇ, ಎಲ್ಲರೂ ಹೊರಡಬೇಕಾದ್ರೆ ಅವರು ಪೂಜೆ ಮಾಡ್ದೇ ದೇವ್ರ ಮನೆಗೆ ಅಥವಾ ಪೂಜೆ ಮಾಡ್ದೇ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲೂ ಹೊರಡಲ್ಲ. ಅವರು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ನಮ್ಮ ದೇವ್ರ ಮನೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮೂಲಕ ತಿಳಿಸಿ. ಹಸ್ಬೆಂಡು ಕಾರ್ ತೊಗೊಂಬರೋಷ್ಟ್ರಲ್ಲಿ ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಆದೋ, ನಾನು ನನ್ನ ಮಗಳಿಬ್ಬರು ಕೂಡ ಸ್ಯಾರಿ ಹಾಕೋಣ ಅಂದ್ಕೊಂಡೆ. ಸ್ಯಾರಿ ಹಾಕ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಲ್ಲೊಂದು ಸ್ವಲ್ಪ ಐಟಮ್ಗಳಲ್ಲಿ ತರಕಾರಿ ಐಟಮ್ಗಳೆಲ್ಲ ಕಟ್ ಮಾಡ್ಕೊಳ್ಬೇಕು, ಬಿಡಿಸ್ಕೊಡ್ಬೇಕು ಅಂತ ಹೇಳಿದ್ರು. ಅಲ್ಲೆಲ್ಲ ಅದನ್ನು ಹಾಕ್ಕೊಂಡು ಸ್ಯಾರಿಲಿ ನನಗಂತೂ ನಿಜವಾಗ್ಲೂ ಈ ಬೇಸಿಗೆ ಕಾಲದಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಡ್ರೆಸ್ ಹಾಕ್ಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಕಾರ್ ತೊಗೊಂಡು ಬಂದರು. ನಮ್ಗೆ ಏನೇನು ಐಟಮ್ಗಳು ಬರ್ಕೊಟ್ಟಿದ್ರು, ದಿನಸಿ ಅಂಗಡಿಗಳು ಒಂದು ಸ್ವಲ್ಪ ಏನೇನು ಐಟಮ್ ಬರ್ಕೊಟ್ಟಿದ್ರು ಅದೆಲ್ಲನೂ ಕಾರ್ಗೆ ತಾಕ್ತು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮಗನು ಕೂಡ ಬಂದ. ಎಲ್ಲನೂ ತೆಗ್ದು ಒಳಕ್ಕೆಲ್ಲ ಕಾರ್ಗೆಲ್ಲ ತುಂಬಿದ್ರು. ಅಂತೂ ಇಂತೂ ನಾವು ಫೈನಲಿ ಊರಿಗೆ ಹೊರಟು. ಫಸ್ಟು ನಾವು ಹೋಗ್ತಾ ಇರೋದು ಊರಿಗೆ ಹೋಗ್ತೀವಿ, ಕೆಂಪೈನುಂಡಿಗೆ ಹೋಗಿ ಅಲ್ಲಿಂದ ಆಟೋ ಮಾಡಿದ್ದೀವಿ, ಸಾಮಾನು ತುಂಬ್ಕೋಗೋಕ್ಕೆ ಆಟೋ ಮಾಡಿದ್ದೀವಿ. ಅಂದರೆ ನಾವು ತೊಗೊಂಡು ಹೋಗಿದ್ದ ಐಟಮ್ ಎಲ್ಲನೂ ಮನೇಲಿ ಇಳ್ಕಿ ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ಆಟೋ ಬಂದಿರುವಂತಹ ಆಟೋಗೂ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ನಾವು ತಂದಿರೋ ಸಾಮಾನನ್ನ ಪೂಜೆ ಎಲ್ಲನೂ ಮಾಡಿ ಕಳಿಸ್ಬೇಕು ಅಂತ ಹೇಳಿದರು ಹಿರೀಕರು. ಸರಿ ಅಂತೇಳಿ ಅದೇ ರೀತಿ ನಾವು ಪೂಜೆ ಎಲ್ಲನೂ ಮಾಡಿಕೊಂಡು ಅಲ್ಲಿ ತಂದಿರುವಂಥ ಸಾಮಾನುಗಳೆಲ್ಲ ಪೂಜೆ ಮಾಡಿ ಕಳಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಭಾನುವಾರ ಸಂಜೆನೇ ನಾವು ಜನಕ್ಕೆ ಕರಿಬೇಕಿತ್ತು. ಈ ರೀತಿ ಪರ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಹೇಳಿ. 4 ಜನಕ್ಕೆ ಅನ್ನ ಹಾಕ್ತೀವಿ ಅಂದರೆ ನಮಗೂ ಪರಿಚಯ ಇರೋರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು, ಅಲ್ಲೂ ಬರ್ತಾರೆ. ನಾವು ಒಂದು 20ರಿಂದ 30 ಸೀಟು ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು, ಕರೆಯೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಆಟೋ ಮಾಡಿದ್ದು. ಅದಕ್ಕೆ ಜನಗಳು ತುಂಬಿಕೊಂಡು ಸಂಜೆ ಒಂದು 6:30ಯಿಂದ 7 ಗಂಟೆಗೆ ಕರ್ಕೊಂಡು ಬರ್ತಾರೆ ಸೋಮವಾರ ಸಂಜೆ ಅವರು ಅಂತ ಹೇಳ್ಬಿಟ್ಟು ನಾವು ಕೂಡ ಇಲ್ಲಿ ಐಟಮ್ಗಳಿಗೆಲ್ಲ ತಂದಿರುವಂಥ ಐಟಮ್ಗಳಿಗೆಲ್ಲ ಪೂಜೆ ಮಾಡಿ ಆಟೋನ ಫಸ್ಟ್ ಕಳಿಸ್ತೋ. ಅದಾದಮೇಲೆ ನಾವು ಇಲ್ಲಿಂದ ಕೆಂಪೈನುಂಡಿಯಿಂದ ನಾವು ಬೀಡ್ನಳ್ಳಿಗೆ ಹೊರಟೋ. ಪರ ಆಗ್ತಾ ಇರೋದು ಬೀಡ್ನಳ್ಳಿಲಿ. ಅದು ಒಂಥರ ಹೆಸರುವಾಸಿ ಅಂತಲೇ ಹೇಳ್ಬೋದು. ನಮ್ಮ ಕಷ್ಟ ಏನೇ ಇದ್ದರೂ ನಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡ್ರೆ ಆಗುತ್ತೆ ಅನ್ನೋದು ನಂಬಿಕೆ. ನಾನು ಕೂಡ ಯಾರೋ ಒಬ್ಬರು ಫಂಕ್ಷನ್ ಮಾಡಿದ್ದಾಗ ಅಲ್ಲಿ ಇದೇ ರೀತಿ ಪರ ಮಾಡಿದ್ದಾಗ ಹೋಗಿ ಕೇಳ್ಕೊಂಡಿದ್ದೆ, ಈ ರೀತಿ ನನಗೆ ಒಳ್ಳೇದಾದರೆ, ನನ್ನ ಮಗನಿಗೆ ಒಳ್ಳೇದಾದರೆ ನಾನು ಹಿಂಗೆ ಪರ ಮಾಡ್ತೀನಿ ಅಂತ ಆರಿಸ್ಕೊಂಡಿದ್ದೆ. ಅದಕ್ಕೆ ಈಗ 4 ಜನಕ್ಕೆ ಅನ್ನ ಆಗ್ತಾ ಇರೋದು. ಇದು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಅವನು ಹಾಸ್ಟ್ಲಿಗೆ ಸೇರಿಸೋದ ಕಾರಣವಾಗಿ ನಾವೀಗ ಪರ ಮಾಡಿಕೊಂಡು ಡೇಟ್ ಕೊಡೋದು ಕೂಡ 1.5 ತಿಂಗಳಿಂದ 2 ತಿಂಗಳಿಂದ 2 ತಿಂಗಳೇ ಆಯಿತು ಅಂತ ಅಂದ್ಕೊಳ್ತೀನಿ. 2 ತಿಂಗಳಾದ್ಮೇಲೆ ಡೇಟ್ ಕೊಟ್ಟರು. ಲಾಸ್ಟ್ ಪರ ಅಂತ ಹೇಳಿದ್ರು, ಏಕೆಂದರೆ ಬೆಳಗಿನ ಪರ ಎಲ್ಲ ಮುಗಿದೋಯ್ತು. ಅದು ಮುಗಿದ್ಮೇಲೆ ಸಂಜೆ ಪರ ಮಾಡೋದು ಅಂತ ಹೇಳಿದರು. ಸಂಜೆ ಪರದಲ್ಲಿ ಬಾತು ಮತ್ತು ಮೊಸರನ್ನ ಕೊಡ್ತಾರೆ. ನಿಮಗೆ ನೋಡಿದ್ರೆ ವಿಡಿಯೋ ನೋಡ್ತಾ ಇರೋ ಗೊತ್ತಾಗುತ್ತೆ ಆಮೇಲೆ. ಅದಾದಮೇಲೆ ಹೊರಟು, ಅಂದರೆ ನನ್ನ ಮಗನ ಹರಕೆ ಇರೋದ್ರಿಂದ ಇದೇನಪ್ಪ ಮಗನೇ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬೋದು ನೀವು. ಮಗ ಎಲ್ಲ ರಜಕ್ಕೆ ಊರಲ್ಲಿ ಅಮ್ಮನ ಮನೇಲಿದ್ದರು. ಅದಕ್ಕೋಸ್ಕರ ಅವರು ಅಲ್ಲಿಂದನೇ ಅಮ್ಮ ತಂಗಿ ಅವರೆಲ್ಲ ತಮ್ಮ ಎಲ್ಲ ಅವರು ಆಟೋದಲ್ಲಿ ಅಂದರೆ ಕಾರಲ್ಲಿ ತಗೊಂಡು ಒಂದು ಸ್ವಲ್ಪ ಬಾಳೆಗೊನೆ ಎಲ್ಲ ಹೇಳಿದ್ದು, ಅದನ್ನು ಹಾಕ್ಕೊಂಡು ಅವರು ಮಧ್ಯಾಹ್ನ ಬರ್ತಾರೆ ಅಂತ ಹೇಳಿದ್ರು. ನಮ್ಮನ್ನು ಬೇಗನೆ ಬರೋಕ್ಕೆ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವು ಬೇಗ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನಾವು ತಂದಿರೋ ಒಂದು ಸ್ವಲ್ಪ ಕಾರಲ್ಲಿ ಒಂದು ಸ್ವಲ್ಪ ಐಟಮ್ಗಳಿತ್ತು. ನಮ್ಮ ಚಿಕ್ಕಮ್ಮನೂ ಕುಣಿಸ್ಕೊಂಡು ನಾವು ಕಾರಲ್ಲಿ ಹೊರಟು. ನಮ್ಮ ಚಿಕ್ಕಮ್ಮ ಇನ್ನೊಂದು ಫಂಕ್ಷನ್ ಇತ್ತು ಅಂತೇಳಿ ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವರು ಒಂದು ಕಡೆ ಇಳಿದ್ರು. ಅವ್ರನ್ನ ಇಳಿಸ್ಬಿಟ್ಟು ನಾವು ಬೀಡ್ನಳ್ಳಿ ಹತ್ರ ದೇವಸ್ಥಾನ ಹತ್ರ ಹೋದ್ನು. ಅಂದರೆ ಏನೋ ಒಂಥರ ಖುಷಿ, ಕೊನೆಗೂ ಹರಕೆ ತೀರಿಸ್ತಾ ಇದ್ದೀವಿ ಅಂತ ಹೇಳಿ. ತುಂಬ ದಿನದಿಂದ ತುಂಬ ವರ್ಷದ ಹರಕೆ ಅಂತಲೇ ಹೇಳ್ಬೋದು. ಅವನಿಗೆ 12 ವರ್ಷ ತುಂಬಕ್ಕಿಂತ ಮುಂಚೆನೇ ಹರಕೆ ತೀರಿಸ್ಬಿಡೋಣ ಅಂತ ಹೇಳ್ಕೊಂಡು ಇವತ್ತು ಋಣ ಕೂಡಿ ಬತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹರಕೆನ ತೀರಿಸ್ತಾ ಇದ್ದೀವಿ. ನಾವು ಅಂದ್ಕೊಂಡಿರೋದೆಲ್ಲ ಒಳ್ಳೆಯದಾಗಿದೆ. ದೇವರು ಕೂಡ ನಮ್ಮನ್ನು ಸತಾಯಿಸ್ತೇನೆ, ನಾವು ಅಂದ್ಕೊಂಡಿರೋದನ್ನ ನೆರವೇರಿಸ್ತಾ. ಅದಕ್ಕೆ ಈಗ 4 ಜನಕ್ಕೆ ಅನ್ನ ಹಾಕ್ತಾಯಿದ್ದೀವಿ, ಎಲ್ಲ ಒಳ್ಳೇದಾಗಲಿ ಅಂತೇಳಿ. ಅಷ್ಟರಲ್ಲಿ ನಾವು ಹೋಗಿ ಆಟೋದಲ್ಲಿ ಕೂರೋಷ್ಟರಲ್ಲಿ ಆಟೋ ಕೂಡ ಫೈನಲಿ ಬಂದು ಸಾಮಾನೆಲ್ಲನೂ ಇಳುಕ್ತಾ ಇದ್ರು, ನೋಡ್ತಾ ಇರ್ಬೋದು ನೀವೇ. ಅವರೆಲ್ಲ ಸಾಮಾನು ಇಳ್ಕಾದ್ಮೇಲೆ ಈ ಕಡೆ ಸೈಡು ನನ್ನ ತಮ್ಮ ಅವರೆಲ್ಲ ಕಾರಲ್ಲಿ ಬಂದ ತಕ್ಷಣ ಒಂದು ಸ್ವಲ್ಪ ಅವ್ರ ಭಟ್ರುಗಳು ಏನೇನು ಐಟಮ್ಗಳು ಬರ್ಕೊಟ್ಟಿದ್ದು ಅದೆಲ್ಲನೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿ ಕುಯ್ಕೊಡಿ ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ಕುಯ್ಕೊಂಡು ಕೂತ್ಕೊಂಡು ಈ ಕಡೆ ತರಕಾರಿ ಎಲ್ಲ ಕೂದಾದ್ಮೇಲೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಾದ್ಮೇಲೆ ಅವ್ರು ಮೊಸರನ್ನಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಭಟ್ರು ನೋಡ್ತಾ ಇರ್ಬೋದು. ಅವರು ಎಷ್ಟು ಮಾಡ್ತಾ ಇದ್ದಾರೆ ಏನು ಅಂತ ನಿಜವಾಗ್ಲೂ ನಮ್ಗೆ ಅಳತೆ ಗೊತ್ತಿಲ್ಲ. ಅವ್ರು ಮಾತ್ರ ಇಷ್ಟು ತಂದು ಕೊಡಿ ಅಂತ ಹೇಳಿದ್ರು. 2 ಕ್ವಿಂಟಾಲೋ 3 ಕ್ವಿಂಟಾಲೋ ಅಕ್ಕಿ ಹೇಳಿದರು. ಅದಾದಮೇಲೆ ಅವರು ನನಗೆ ಎಷ್ಟು
ಹೇಳಿದರು ಅಂತ ನನಗೆ ಅವ್ರು ಹೇಳ್ದಾಗ 3 ಕ್ವಿಂಟಲ್ ಏನೋ ಹೇಳಿದರು. ಬಟ್ ಎಷ್ಟು ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ಆಮೇಲೇನೋ ಮತ್ತೆ ಫೋನ್ ಮಾಡಿ ಇದೆಷ್ಟೋ ಕೊಡಿ ಸಾಕು ಅಂತ ಹೇಳಿದರು. ಅದಾದ್ಮೇಲೆ ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟು ಏನೇನು ಐಟಮ್ ಕೇಳಿದ್ರು ಎಲ್ಲನೂ ತಂದು ಕೊಟ್ಟು ಅವರು ಮಾಡಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅವರು ಅಡುಗೆ ಮಾಡಿದ ರೀತಿ ಆಗಿರ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲಿರೋ ಭಟ್ರೆಲ್ಲ ಸಹಕರಿಸಿದ್ರು, ಚೆನ್ನಾಗಿ ಮಾಡಿದ್ರು. ಅದು ಇದು ಅಂತ ನಿಜವಾಗ್ಲೂ ಭೇದ ಭಾವ ಏನಿಲ್ಲ. ಎಲ್ಲರೂ ಬಂದು ಆ ಊರು ಅಲ್ಲಿರುವಂಥ ಊರವರೆಲ್ಲರೂ ಬಂದು ಹೆಲ್ಪ್ ಮಾಡಿದ್ರು. ತರಕಾರಿ ಕೊಯ್ಬೇಕಾದ್ರೆ ಈ ಕಡೆ ಮೊಸರನ್ನು ಕೂಡ ರೆಡಿ ಮಾಡಿಕೊಂಡ್ರು. ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದು ನೀವೇ ನೋಡ್ತಾ ಇರ್ಬೋದು ಬೀಡನಳ್ಳಿ ಬಸವೇಶ್ವರ. ಅದನ್ನೆಲ್ಲ ಅಲಂಕಾರ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾವು ಅಡುಗೆ ಮಾಡ್ತಿರುವಂತಹ ಜಾಗಕ್ಕೆ ಬಂದು ಮೊಸರನ್ನ ಆಲ್ಮೋಸ್ಟ್ ರೆಡಿ ಆಗಿತ್ತು. ಈ ಕಡೆ ಮೊಸರನ್ನ ಮಾಡಿರೋದೆಲ್ಲನೂ ಅವರು ಬಿಸಿಲಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ನಿಜವಾಗ್ಲೂ ನಾವು ಅಲ್ಲಿ ಒಳಗಡೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಬೆವರ್ತಾ ಇದ್ದು. ಭಟ್ರು ನಿಜವಾಗ್ಲೂ ಯಾವ ರೀತಿ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಆ ದೇವರು ಅವ್ರಿಗೆ ಶಕ್ತಿ ಕೊಡಿ ಅಂತ ಕೇಳ್ತಾ ನೋಡ್ತಾ ಇರ್ಬೋದು ಬೀಡನಳ್ಳಿ ಬಸವೇಶ್ವರ ಸ್ವಾಮಿ ಸನ್ನಿಧಿ ಅಂತ. ಏನೋ ಒಂಥರ ಖುಷಿ ಇಲ್ಲಿನ ಜನಗಳ ನಂಬಿಕೆ. ಆದರೂ ನಿಜವಾಗ್ಲೂ ಯಾರೇ ಒಂದು ಫಂಕ್ಷನ್ ಮಾಡಲಿ ಏನೇ ಮಾಡಲಿ ಯಾವ ರೀತಿ ಕೂತ್ಕೊಳ್ತಾರೆ ಅಂತ ಜನಗಳು ಕೂತ್ಕೋತಾರೆ ಅಂತ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಅವ್ರ ಅಡುಗೆ ಮಾಡ್ತಾಯಿದ್ರು. ಆಮೇಲೆ ಬಂದು ಈಚೆಲ್ಲನೂ ಗುಡಿಸಿ ರಂಗೋಲಿ ಹಾಕಬೇಕು ಅಂತ ಹೇಳಿದ್ರು. ಬೆಳಗ್ಗೆನೇ ಹಾಕಿರ್ತಾರೆ, ಬಟ್ ನಾವು ಇಲ್ಲಿ ಯಾರು ಪರ ಮಾಡ್ತಾಯಿದ್ದಾರೆ ಅವರು ಎಲ್ಲನೂ ಗುಡಿಸಿ ರಂಗೋಲಿ ಹಾಕಬೇಕು ಅಂತ ಹೇಳಿದ್ರು. ಎಲ್ಲರೂ ಗುಡಿಸ್ಬಿಟ್ಟು ರಂಗೋಲಿ ಹಾಕೋತಾ ಇದ್ದೋ ನೋಡ್ತಾ ಇರ್ಬೋದು. ಸುತ್ತ ಅವ್ರು ಯಾವ್ಯಾವ ಕಡೆ ಹೇಳ್ತಾರೆ ಆ ಕಡೆ ಎಲ್ಲ ರಂಗೋಲಿ ಬಿಟ್ಕೊಳ್ತಾ ಇದ್ದೋ. ಅದಾದಮೇಲೆ ಈ ಕಡೆ ಸೈಡು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು, ಪಂಚಾಮೃತ ಮಾಡ್ತಾಯಿದ್ರು. ಬಾಳೆಗೊನೆ ಎಲ್ಲನೂ ಕೇಳಿದರು. ಇಲ್ಲಿ ಫಸ್ಟು ಪೂಜೆ ಆದಮೇಲೆ ಆಮೇಲೆ ಒಳಗಡೆ ಬೀಡನಳ್ಳಿ ಬಸವಪ್ಪನಿಗೆ ಪೂಜೆ ಮಾಡ್ತಾರೆ. ಇಲ್ಲೂ ಕೂಡ ಎಲ್ಲ ಆದಮೇಲೆ ನಮ್ಮನ್ನು ಎಲ್ಲ ದೇವಸ್ಥಾನಕ್ಕೂ ಕರ್ಪೂರ ಹಚ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾವು ಎಲ್ಲ ದೇವಸ್ಥಾನಕ್ಕೂ ಕರ್ಪೂರ ಹಚ್ಕೊಂಡು ಕೈ ಮುಕ್ಕೊಂಡು ಬಂದು ಲಾಸ್ಟಲ್ಲಿ ಪಂಚಾಮೃತ ಏನು ಮಾಡಿದ್ರು ಅಲ್ಲಿಗೆ ಬಂದು ಅಲ್ಲಿ ಪೂಜೆ ಮಾಡಿ ಅವರು ಫಸ್ಟು ಎಲ್ಲರಿಗೂ ಪಂಚಾಮೃತ ಕೊಟ್ಟಾದಮೇಲೆ ಒಳಗಡೆ ಹೋದೋ ಬೀಡನಳ್ಳಿ ಬಸಪ್ಪ ಒಳಗಡೆ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಏನು ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ಫಸ್ಟ್ ಪೂಜೆ ಒಳಗಡೆ ಎಲ್ಲ ಮಾಡಾದಮೇಲೆ ನಮ್ಮದೆಲ್ಲ ಪೂಜೆ ಮಾಡಾದ್ಮೇಲೆ ಬಂದ ಜನಗಳಿಗೆಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಮ್ಮೂರವರು ಕೂಡ ಬಂದರು. ಎಲ್ಲ ಬಂದು ನಿಂತ್ಕೊಂಡ್ರು. ಎಲ್ಲ ಪೂಜೆ ಎಲ್ಲ ಆಯ್ತಾಯಿತು. ಪ್ರಸಾದನೂ ಕೊಟ್ಟರು, ಪಂಚಾಮೃತ ಎಲ್ಲ ಕೊಟ್ಟರು. ಒಳಗಡೆ ಪೂಜೆ ಎಲ್ಲ ಆದಮೇಲೆ ಬಸವಪ್ಪ ಬರುತ್ತೆ. ಬಸವಪ್ಪ ಬಂದು ಬಸವಪ್ಪನಿಗೆಲ್ಲ ಪೂಜೆ ಮಾಡಿ ಹೋದ್ಮೇಲೆ ರೌಂಡ್ ಹಾಕೊಂಡು ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಮಾಡಾದಮೇಲೆ ದೇವರು ಬರುತ್ತೆ. ದೇವರು ಬಂದು ಹೇಳುತ್ತೆ, ನಾವು ಕೇಳಿರುವಂತಹ ಏನಾದರೂ ತಪ್ಪಿದರೆ ತಪ್ಪು ನೀವು ಸರಿ ಮಾಡಿಲ್ಲ ಅಂತ ಹೇಳುತ್ತೆ. ಫಸ್ಟು ಏನು ನಾವು ಪ್ರಸಾದ ಒಪ್ಕೊಂಡಿರ್ತೀವಿ, ಯಾರು ಪರ ಮಾಡ್ತಾಯಿದ್ದಾರೆ ಅವ್ರಿಗೆ ಫಸ್ಟು ಹೇಳುತ್ತೆ. ತೃಪ್ತಿ ಆಗಿದೆ ಅಂತಂದರೆ ಹೋಗು, ಎಲ್ಲ ಒಳ್ಳೆಯದಾಗಿದೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗಿದೆ, ನಾನು ಕೊಟ್ಟಿದ್ದೀನಿ, ನನ್ನ ತೃಪ್ತಿಪಡಿಸಿದ್ದೀರಿ ಅಂತ ಹೇಳುತ್ತೆ. ಎಲ್ಲರ ನಂಬಿಕೆ ನಮ್ಮ ನಂಬಿಕೆನೂ ಕೂಡ ಆಗಿದೆ ಅಂತಂದಮೇಲೆ ಎಲ್ಲ ನಂಬಿಕೆ ಇರಲೇಬೇಕಲ್ವ. ಅದಕ್ಕೋಸ್ಕರ ನಾವು ಕೂಡ ನಂಬ್ತೀವಿ. ಏನು ಒಂದು ಎಲ್ಲರೂ ನಂಬಿದ್ಮೇಲೆ ನಾವು ದೇವರಿದೆ ಅಂತ ನಂಬಬೇಕು. ಅದರಲ್ಲೂ ನನಗೆ ದೇವರಲ್ಲಿ ಮಾತ್ರ ನಿಜವಾಗ್ಲೂ ನಾನು ಯಾರನ್ನು ನಂಬ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ. ದೇವರಂತೂ ಅಪಾರವಾಗಿ ನಂಬಿದ್ದೀನಿ. ಭಗವಂತ ಇದ್ರೇ ನಮಗೆ ಎಲ್ಲ ಒಳ್ಳೆಯದಾಗೋದು. ಮೊದಲೇ ಹೇಳಿದ್ದಾರೆ, ಒಂದು ಹುಲ್ ಕಡ್ಡಿ ಕೂಡ ಚಿಗುರಬೇಕು ಅಂದರೆ ಭಗವಂತನ ಅಪ್ಪಣೆ ಇರಬೇಕು ಅಂತ ಹೇಳಿ. ಅದೇ ರೀತಿ ಬಸಪ್ಪಂಗೆಲ್ಲ ಪೂಜೆ ಎಲ್ಲ ಆದಮೇಲೆ ದೇವರು ಬಂದಾಗ ನಮಗೆ ಹೇಳ್ತು, ತೃಪ್ತಿ ಆಗಿದೆ, ಎಲ್ಲ ಅಂದ್ಕೊಂಡಿರುತ್ತಲ್ಲ ನಿಮ್ಮ ಅಂದ್ಕೊಂಡಿರೋದು ನೆರವೇರಿಸಿದ್ದೀನಿ, ನನ್ನ ತೃಪ್ತಿಪಡಿಸಿದ್ದೀರಿ ಅಂತ ಹೇಳಿತು. ಅದಾದಮೇಲೆ ಸುಮಾರು ಜನ ದೇವ್ರು ಕೇಳೋರೆಲ್ಲ ಕೇಳ್ತಾಯಿದ್ರು. ಕೇಳೋರಿಗೆ ಅಂದರೆ ಎಲ್ಲರಿಗೂ ಹೇಳಲ್ಲ, ಒಬ್ರಿಗೆ ತಪ್ಪು ಇಬ್ಬರಿಗೆ ಹೇಳೋಷ್ಟರಲ್ಲಿ ದೇವ್ರು ಹೊರಟೋಗ್ಬಿಡುತ್ತೆ. ಅದಾದಮೇಲೆ ಪ್ರಸಾದ ಅವ್ರಿಗೆ ದೇವ್ರು ಬಂದು ಹೋದ್ಮೇಲೆ ಪ್ರಸಾದ ಕೊಡಿ ಅಂತ ಹೇಳ್ತಾರೆ. ಪ್ರಸಾದ ಕೊಡೋಕ್ಕೆ ನಾವು ನಿಜವಾಗ್ಲೂ ಊಟಕ್ಕೆ ಇಕ್ಕಿ ಅಂತ ಹೇಳ್ತಾರೆ. ಊಟಕ್ಕೆ ಅಂದರೆ ನಾವು ಯಾರನ್ನು ಕರಿಬೇಕಾಗಿಲ್ಲ, ಎಲ್ಲ ಅಲ್ಲಿ ಏನಿದೆ ನೆಲದ ಮೇಲೆ ಹೆಂಗೆ ಕೂರ್ತಾರೆ ಅಂದರೆ ಒಬ್ಬರನ್ನೂ ಕರೆಯೋಂಗೆ ಇಲ್ಲ, ಎಲ್ಲ ಬಂದು ಕೂತ್ಕೊಳ್ತಾರೆ. ನಿಜವಾಗ್ಲೂ ಅದೊಂದು ಖುಷಿ ನನಗೆ. ನಾನು ಯಾವಾಗಲೂ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಮ್ಮ ಹಸ್ಬೆಂಡ್ಗೆ, ನಿಜವಾಗ್ಲೂ ರೀ ಪ್ರಸಾದಕ್ಕೆ ಅಂತ ಒಂದೊಂದು ಕಡೆ ಹೋಗೋದು ಇಲ್ಲ. ಇಲ್ಲಿ ನೋಡಿದ್ರೆ ಎಷ್ಟು ಜನ ಹೆಂಗೆ ಪಟ ಅಂತ ಕೂತ್ಕೊಂಡ್ಬಿಡ್ತಾರೆ ಅಂದರೆ ಎಲ್ಲಿ ಗಂಟನಾರ ಕೂತ್ಕೊಂಡು ಅಲ್ಲಿ ಗಂಟು ಊಟ ನೀಟಾಗಿ ಬಡಿಸ್ತಾರೆ. ನಿಜವಾಗ್ಲೂ ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀಟಾಗಿ ಎಲ್ಲರಿಗೂ ಊಟ ಬಡಿಸಿದ್ರು. ಊಟನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಮೊಸರನ್ನ ಬಾತನ್ನು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ನಾವೆಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಕೂತಿದ್ದಾರೆ ಅಂತ. ಇದೆಲ್ಲ ತಿಂದ್ಕೊಂಡು ಆದಮೇಲೆ ಮತ್ತೆ ಅವರೆಲ್ಲರೂ ನಮ್ಮೂರವ್ರು ಬಂದಿರೋರು ನಮ್ಮೂರೆಲ್ಲರನ್ನು ಕಳಿಸಿ ಅದಾದಮೇಲೆ ಮತ್ತೆ ನೈಟು ಎಲ್ಲ ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ತೀರಿದ್ಮೇಲೆ ಅವರು ಮತ್ತೆ ಗುಡಿಸಿ ರಂಗೋಲಿ ಹಾಕಬೇಕು ಅಂತ ಹೇಳಿದರು. ಮತ್ತೆ ನೀಟಾಗಿ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮನೆಗೆ ಹೋಗಬೇಕು ಅಂತ ಹೇಳಿದರು. ಮತ್ತು ಇನ್ನು ನೆಕ್ಸ್ಟ್ ಶುಕ್ರವಾರ ತಪ್ಪು ಸೋಮವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಮರುಪೂಜೆ ಅಲ್ಲಿವರೆಗೂ ನೀವು ಗಬ್ಬೇನೂ ತಿನ್ನಬಾರ್ದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಎಲ್ಲ ನೀಟಾಗಿ ಎಲ್ಲ ಗುಡಿಸ್ಬಿಟ್ಟು ನಾವು ರಂಗೋಲಿ ಎಲ್ಲ ಹಾಕಿ ಹೊರಡೋಣ ಅಂತ ಅಂದ್ಕೊಂಡು ಹೊರಟು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಹಾಕೊಂಡು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಸವಾರಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗಾಯ್ಸ್.